I'm back. Hi and welcome back to my YouTube channel, Ananya Amar. ವೆಲ್ಕಮ್ ಬ್ಯಾಕ್ ಅಂತ ಹೇಳಲೇಬೇಕು ಬಿಕಾಸ್ ಅಷ್ಟು ಲೇಟಾಗಿ ಬರ್ತಾ ಇದ್ದೀನಿ ಆ್ಯಂಡ್ ಏನಂತಾರೆ ನಿಮ್ಮನ್ನು ವೆಲ್ಕಮ್ ಬ್ಯಾಕ್ ಮಾಡಬೇಕು, ನನ್ನನ್ನು ನಾನೇ ವೆಲ್ಕಮ್ ಬ್ಯಾಕ್ ಮಾಡ್ಕೋಬೇಕು. ಅಷ್ಟು ಲೇಟ್ ಆಗಿದೆ ಆಲ್ರೆಡಿ. ಐ ಗೆಸ್ 1 ಮಂತ್ ಆಗಿದೆ ಅನಿಸುತ್ತೆ ನಾನು ಒಂದು ವಿಡಿಯೋ ಹಾಕಿ. ಆ್ಯಂಡ್ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ಡೋಂಟ್ ವರಿ, ಸಿನಿಮಾ ರಿಲೀಸ್ ಆಗಿ ಇನ್ನೊಂದು ವಾರಕ್ಕೆ 1 ತಿಂಗಳಾಗುತ್ತೆ. ವಿ ಆಲ್ ಹೋಪ್ ದಟ್ 1 ತಿಂಗಳು ಸಿನಿಮಾ ಓಡುತ್ತೆ, ಅಟ್ಲೀಸ್ಟ್ 10-15 ಡೇಸ್ ಅಂತ. ಇಟ್ ಲೈಕ್ 1 ವಾರ ಓಡಿದೆ ಆ್ಯಂಡ್ ಎಷ್ಟು ಜನ ಥಿಯೇಟ್ರಲ್ಲಿ ನೋಡಿದ್ದೀರಾ, ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ, ಅಪ್ರಿಷಿಯೇಟ್ ಮಾಡಿದ್ದೀರಾ. ವೆರಿ 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 ಹ್ಯಾಪಿ. ನಮ್ಮ ಟೀಮ್ ಕೂಡ ವಿ ಆರ್ ವೆರಿ ಹ್ಯಾಪಿ. ನೋಡಿದ ಎಷ್ಟು ಏನಂತಾರೆ ಸಿನಿಮಾ ನೋಡಿರೋ ಜನರು ಎಲ್ಲರೂ ಸಿನಿಮಾನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ತುಂಬ ಡಿಫ್ರೆಂಟ್ ಜಾನರ್ ಫಿಲಮ್ ಇದು ಆ್ಯಂಡ್ ಕನ್ನಡಕ್ಕೆ ಐ ಗೆಸ್ ತುಂಬಾ ಹೊಸದು ಅಂತ ನನಗನ್ಸುತ್ತೆ. ಎನಿವೆ ಓ ಟಿ ಟಿಲಿ ಬರುತ್ತೆ, ಸಿನಿಮಾ ನೋಡೋದನ್ನ ಮರಿಬೇಡಿ ಓ ಟಿ ಟಿಲಿ ರಿಲೀಸ್ ಆದಾಗ. ಆ್ಯಂಡ್ ದೆನ್ ಯು ಗೈಸ್ ಶುಡ್ ಶೇರ್ ಯುವರ್ ರಿವ್ಯೂ ಆ್ಯಂಡ್ ಲೆಟ್ ಅಸ್ ನೋ. ಬಟ್ ಇವಾಗ ಸದ್ಯಕ್ಕೆ ದ ಹಾಟ್ ಟಾಪಿಕ್ ಇಸ್ ಸೆಪ್ಟೆಂಬರ್ 5th ಇಬ್ಬನಿ ತಪ್ಪಿದ ರಿಲೀಸ್. Oh God, finally it's happening and I guess ಈ ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿರ್ತೀನಿ. ಬಟ್ August 22nd ಟ್ರೇಲರ್ ರಿಲೀಸ್ ಆಗ್ತಾ ಇದೆ. ಅಮ್ಮ ದೇವ್ರೆ, ಕಾಂಟ್ ವೇಟ್ ಟು ವಾಚ್ ಇಟ್. ಇವಾಗ ಟ್ರೇಲರ್ ರಿಲೀಸದು. ಆಮೇಲೆ ನಾನು ಇವಾಗ ಹೆಂಗೆ ಅಂದರೆ ನನ್ನ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡೋದಕ್ಕೆ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಪ್ರಿಪರೇಷನ್ಸ್. ಏನಂತಾರೆ ಪ್ರೀಮಿಯರ್ಗಿರಬಹುದು ಆರ್ ಗಾಡ್ ಫಸ್ಟ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಇಬ್ಬನಿ ತಪ್ಪಿದ ಇಳಿಯಲ್ಲಿ. ಆ್ಯಂಡ್ ಅಕ್ಕ ಆ್ಯಕ್ಚುಲಿ ಬ್ಯುಸಿ ಇದ್ದಾರೆ, ಪ್ರಮೋಷನ್ಸ್ ಇರ್ಬೋದು, ಬೇರೆ ಶೂಟ್ ಅದು ಇದು ಎಲ್ಲನೂ. ಆ್ಯಂಡ್ ಮೈ ಹೀರೋ ಫಿಲಮ್ದು ಕೂಡ ಟ್ರೇಲರ್ ರಿಲೀಸ್ ಆಗಿದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ಆ್ಯಂಡ್ ಅಕ್ಕಂದು ಒಂದು ಚಿಕ್ಕ ಪಾತ್ರ ಆದರೂ ಸೂಪರ್ ಆಗಿದೆ. ಆ್ಯಂಡ್ ಐ ಕಾಂಟ್ ವೆಯ್ಟ್ ಫಾರ್ ಯು ಗೈಸ್ ಟು ವಾಚ್ ಇಟ್. ಎನಿವೇ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಈಗ, ಏನು ಅಂದರೆ ಅದು ಪಾತ್ರೆ ತೊಳೆಯೋದು. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ, ಅದಾದಮೇಲೆ ರೂಮ್ ಕೂಡ ಕ್ಲೀನ್ ಮಾಡಿದೆ, ಹಾಲೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ, ಬಟ್ಟೆ ಮಡಿಸ್ಬೇಕಿತ್ತು, ಬಟ್ಟೆ ಮಡಿಸಿಟ್ಟೆ, ಸ್ನಾನ ಮಾಡಿ ರೆಡಿಯಾಗಿ ತಲೆಗಿಲೆ ಬಾಚ್ಕೊಂಡು ರೆಡಿ ಆದೆ ಫುಲ್ಲು. ಎಷ್ಟು ದಿನ ಆಯಿತು ಅನ್ನಿಸ್ತಾ ಇದೆ ಈ ಥರ ವಿಡಿಯೋ ಮಾಡಿ. ಓ ಗಾಡ್. ಆ್ಯಂಡ್ ನೀವು ನೋಡಿರ್ತೀರ ಬಹುಶಃ ನಾನು ಯಾವಾಗಲೂ ಈ ಥರ ರೆಡಿ ಆಗಬೇಕಾದ್ರೆ ನಿಮ್ಮ ಜೊತೆ ಹಾಗೆ ಮಾತಾಡ್ತಾ ರೆಡಿಯಾಗಿ ಸಮ್ ಪ್ರಾಡಕ್ಟ್ ಐಮ್ ಯೂಸಿಂಗ್ ಅದನ್ನ ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ. ಬಟ್ ಇವತ್ತು ಇಟ್ಸ್ ವೆರಿ ಡಿಫ್ರೆಂಟ್, ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಯಾರ್ಯಾರು ಪರ್ಚೇಸ್ ಮಾಡಿ ಗಿಫ್ಟ್ ಮಾಡ್ಬೋದು ಅಂಥದ್ದೊಂದು, ವಿಚ್ ಈಸ್ ಆಫ್ಕೋರ್ಸ್ ಫ್ರಮ್ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್ ವಿಚ್ ಇಸ್ ಮಾಮಾ ಅರ್ತ್. ಆ್ಯಂಡ್ ಇಟ್ ಈಸ್ ಅ ಪರ್ಫ್ಯೂಮ್ ಮಾಮಾ ಅರ್ತ್ ಇಂದ. ಆ್ಯಂಡ್ ಟ್ರಸ್ಟ್ ಮೀ, ಇದರ ಹೆಸರು ಇಂಟು ದ ವ್ಯಾಲಿ ಅಂತ ಇದೆ. ಎಕ್ಸಾಕ್ಟ್ಲಿ ಸೇಮ್ ಅದೇ ಫೀಲಿಂಗ್ ಬರುತ್ತೆ. ಲೈಕ್ ಯು ಆರ್ ಇನ್ ದ ವ್ಯಾಲಿ ಆಫ್ ಫ್ಲವರ್ಸ್ ಅನ್ನೋ ಥರ ಸೂಪರ್ ಆಗಿದೆ ಫ್ರೇಗ್ರೆನ್ಸು. ಆ್ಯಂಡ್ ಐ ಆಮ್ ಯೂಸಿಂಗ್ ದಟ್ ಬಾಟಲ್ ಕೂಡ ಅಮೇಝಿಂಗ್ ಆಗಿದೆ. ಕ್ಯಾನ್ ಯು ಸಿ ಒನ್ ಸೆಕೆಂಡ್? ಯಾ. ಆ್ಯಂಡ್ ಆಸ್ ಸೂನ್ ಆಸ್ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್, ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಲೈಕ್ ನಿನ್ನೆ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಐಮ್ ಆಲ್ರೆಡಿ ಲೈಕ್ ಐ ಆಮ್ ಜಸ್ಟ್ ಆ್ಯಂಡ್ ಗೊತ್ತಲ್ಲ, ವಾವ್. ಲಿಟ್ರಲಿ ಹೆಂಗೆ ಗೊತ್ತಾ, ಲೈಕ್ ಇಲ್ಲಿಂದ ಟ್ರಾನ್ಸ್ಫರ್ ಆದಂಗೆ ನಮ್ಮ ರೂಮಿಂದ ಇವಾಗ ಒಂದು ವ್ಯಾಲಿ ಆಫ್ ಫ್ಲವರ್ಸ್ ಅಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಟ್ಸ್ ಟೂ ಗುಡ್. ಹೋಗಾಡ್. ಇದು ಇನ್ಫ್ಯಾಕ್ಟ್ ಡೋಂಟ್ ವೆರಿ, ಇದು ಮೈಲ್ಡ್ ಇದೆ, ತುಂಬ ಸ್ಟ್ರಾಂಗ್ ಇಲ್ಲ. ಕೆಲವ್ರಿಗೆ ಪರ್ಫ್ಯೂಮ್ ಇಷ್ಟ ಇರುತ್ತೆ ಬಟ್ ಅವ್ರಿಗೆ ಅದೊಂದು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ. ಬಟ್ ಟ್ರಸ್ಟ್ ಮೀ, ದಿಸ್ ಇಸ್ ವೆರಿ ಮೈಲ್ಡ್ ಬಟ್ ಸ್ಟಿಲ್ ಅಷ್ಟೇ ಒಂಥರ ಲಾಂಗ್ ಲಾಸ್ಟಿಂಗ್ ಇದೆ. ಆ್ಯಂಡ್ ಇಟ್ಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ, ಮೇಡ್ ಸೇಫ್ ಸರ್ಟಿಫೈಡ್. ನಿಮ್ಮ ಸ್ಕಿನ್ಗೆ ಇದು ಏನು ಹಾರ್ಮ್ ಮಾಡೋದಿಲ್ಲ. ಇಂಟು ದ ವ್ಯಾಲಿ ಥರನೇ ಮತ್ತೊಂದಿದೆ ವಿಚ್ ಈಸ್ ಇಂಟು ದ ಸನ್ಸೆಟ್ ಅಂತ. ಓ ಲುಕ್ ಅಟ್ ದಟ್, ಇಟ್ ಇಸ್ ಸೋ ಆ್ಯಂಡ್ ಶೈನ್ ಆಗ್ತಾರೆ ನೋಡಿ ಅಲ್ಲಿ. ಓಹ್ ಇಟ್ಸ್ ಟು ಗುಡ್. ದಿಸ್ ಇಸ್ ಆಲ್ಸೋ ಸಖತ್ತಾಗಿದೆ. ಆ್ಯಂಡ್ ಇದು ವಿಮೆನ್ಗೆ ಇರೋದು ಎರಡು, ಇಂಟು ದ ವ್ಯಾಲಿ ಆ್ಯಂಡ್ ಇಂಟು ದ ಸನ್ಸೆಟ್ ಅಂತ. ಬಟ್ ಆಲ್ಸೋ ಡೋಂಟ್ ವ್ಯಾರಿ,
ಮೆನ್ ಪರ್ಫ್ಯೂಮ್ ಕೂಡ ಇದೆ. ಗೋ ಚೆಕ್ ಇಟ್ ಔಟ್. ಮಾಮಾಅರ್ತ್ ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಆಲ್ಸೋ ನೀವು ನನ್ನ ಕೂಪನ್ ಕೋಡ್ ವಿಚ್ ಇಸ್ ಅಮರ್ 2024 ಇದನ್ನ ನೀವು ಮಾಮಾಅರ್ತ್ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ಬೋದು. ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಆ್ಯಂಡ್ ಐಮ್ ಶ್ಯೂರ್ ನೀವು ಆಲ್ರೆಡಿ ಈಗ ಲಿಪ್ಸ್ಟಿಕ್ಸ್ ಇರ್ಬೋದು, ಕಾಜಲ್ ಅಂಡ್ ಮಾಮಾಅರ್ತ್ ಸೋಪ್ಸ್, ಲೋಷನ್, ಶಾಂಪೂ ಇದೆಲ್ಲ ಯೂಸ್ ಮಾಡಿರ್ತೀರಾ. ನಾನಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನಾವು ಇದು ಕೂಡ ಆ್ಯಡ್ ಆಗಿದೆ. ಏನು ಮರೆತ್ರು ನಾನು ಪರ್ಫ್ಯೂಮ್ ಹಾಕೊಂಡು ಹೋಗೋದು ಮಾತ್ರ ಮರೆಯೋದಿಲ್ಲ ಇವಾಗ. ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾಮಾಅರ್ತ್ಗೆ ಫೀಡ್ಬ್ಯಾಕ್ ಕೊಡಿ. ನಮ್ಮ ಒಂದು ಫೀಡ್ಬ್ಯಾಕಿಂದ ಅವ್ರು ರಿಸರ್ಚ್ ಮಾಡಿ ಪ್ರಾಡಕ್ಟ್ಸ್ನ ಇನ್ನೂ ಡೆವಲಪ್ ಮಾಡ್ತಾರೆ. ಪೀಸ್ ಆಫ್ ಇನ್ಫಾರ್ಮೇಷನ್ ಏನಂತಂದರೆ, ತುಂಬ ವಾಕಿಂಗ್ ಶುರು ಮಾಡಿದ್ದೀನಿ ನಾನು ಇವಾಗ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಬಹುಶಃ ಗೊತ್ತಿಲ್ಲ. ಮುಂಚೆನೇ ಯಾವುದೋ ವ್ಲಾಗಲ್ಲಿ ಹೇಳಿದ್ದೆ ನಾನು, ನಂಗೆ ನಡೆಯೋದಂದರೆ ಇಷ್ಟ. ಸೊ ಮನೆಯಿಂದ ಹತ್ತಿರ ಎಲ್ಲೇ ಹೋಗಬೇಕಂದ್ರೂ ನಾನು ಗಾಡಿ ತೊಗೊಳ್ತಾ ಇಲ್ಲ ಇವಾಗ. ಗಾಡಿ ತೊಗೊಂಡು ಹೋಗಲ್ಲ, ಆದಷ್ಟು ನಡ್ಕೊಂಡೇ ಹೋಗ್ತೀನಿ. ಅಂದರೆ ಒಂದಿಷ್ಟು ದೂರದವರೆಗೂ ಗಾಡಿ ತೊಗೊಂಡು ಹೋಗಬಾರ್ದು ಅಂತ ಅಂದ್ಕೊಂಡು ಮಾಡ್ತಾ ಇರೋವಂಥ ಒಂದು ಪ್ರಾಕ್ಟೀಸ್. ಆ್ಯಂಡ್ 1 ತಿಂಗಳಿಂದ ಐ ಆಮ್ ವೆರಿ ಸಕ್ಸಸ್ಫುಲ್ ಇನ್ ದಟ್ ಅಂತ ನನಗನ್ಸುತ್ತೆ. ನನ್ನ ದೃಷ್ಟಿನೇ ಆಗೋದು ಬೇಡ. ಸೊ ಜಸ್ಟ್ ನಾನು ನಿಮ್ಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದನ್ನು ಫಾಲೋ ಮಾಡಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನನಗೆ ಈ ಪ್ರಾಕ್ಟೀಸ್ನ ಬಿಡಬಾರ್ದು ಅಂತ ನೀವೇ ವಾರ್ನ್ ಮಾಡ್ತಾಯಿರಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ವಾಕಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ಮ್ಯೂಸಿಕ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಯರ್ಫೋನ್ಸ್. ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಸ್ವಲ್ಪ ತಿನ್ಕೊಂಡು ಬಂದೆ ಮನೆಗೆ. ಆ್ಯಂಡ್ ಏನಂತ ದಿಸ್ ಇಸ್ ಲೈಕ್ ಈ 4 ಡೇಸ್ನ ನೈಟ್ ಔಟ್ಫಿಟ್ ಇದು. ನೀವು ನೋಡಿರ್ತೀರ ಪ್ರೀವಿಯಸ್ ವ್ಲಾಗಲ್ಲೂ. ಜಸ್ಟ್ ನಿದ್ದೆ ಮಾಡೋದಕ್ಕೆ ಮಾತ್ರ ಹಾಕೊಳ್ಳೋ ಒಂದು ನೈಟ್ ಡ್ರೆಸ್ ಇದು. ಆ್ಯಂಡ್ ಎನಿವೇ ಕ್ಯಾಮ್ರಾ ಈ ಆ್ಯಂಗಲಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ದಿಸ್ ಡೋರ್ ಇಸ್ ಐ ಮೀನ್ ಐ ಆಮ್ ಸೋ ಸಾರಿ ವಿತ್ ದಿಸ್ ಥಿಂಗ್. ಬೇರೆ ಜಾಗ ಇಲ್ಲ ಫೋನ್ ಇಡೋದಕ್ಕೆ. ನನಗೆ ಏನೋ ಸಾಹಸ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ರಿಮೆಂಬರ್ ಲಾಸ್ಟ್ ಟೈಮ್ ಇಲ್ಲೇ ಏನೋ ಈ ಥರ ಸಾಹಸ ಮಾಡೋಕ್ಕೆ ಹೋಗಿ ಫೋನ್ ದಬಾಕೊಂಡಿತ್ತು. ಆದರೆ ಈ ಸರ್ತಿ ಹಂಗೆ ಆಗೋದಿಲ್ಲ. ಸೇಫಾಗಿ ಇಟ್ಟಿದ್ದೀನಿ, ವೆರಿ ಸೇಫಾಗಿ. ಬೈ ದ ವೇ I'll show you. ಇದು ತುಂಬ ಡಿಫ್ರೆಂಟ್ ಇದೆ. ವೇಟ್ ಫಾರ್ ಇಟ್. ವೇಟ್, ಕ್ಯಾನ್ ಯು ಸಿ? ವೇಟ್, ಅಂದರೆ ಸಿಕ್ಕಾಬಿಡೆ ದೊಡ್ಡ ದೊಡ್ಡ ಬಬಲ್ಸ್ ಬರುತ್ತೆ. ಬಟ್ ಇಷ್ಟೊತ್ತು ಬರ್ತಿತ್ತು ಗೊತ್ತಾ. ಇವಾಗ ಮೇಕಪ್ ಅಂತ ನಾನೇನು ಮಾಡಿಲ್ಲ. ಜಸ್ಟ್ ಐಲೈನರ್, ಮಸ್ಕಾರ, ಲಿಪ್ಸ್ಟಿಕ್ ಹಾಕಿರ್ತೀನಿ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ. ಇವಾಗ ಐ ಆಮ್ ರಿಮೂವಿಂಗ್ ದ್ಯಾಟ್. ಇದೊಂಥರ ನನ್ನ ಮೇಕಪ್ ರಿಮೂವಿಂಗ್ ರೊಟೀನ್ ತೋರಿಸ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ. ಆರ್ ನೈಟ್ ಹೊತ್ತು ವಾಟ್ ಐ ಡೂ ಅನ್ನೋದು. ಬಿಕಾಸ್ ನಾನೇನು ಕ್ರೀಮ್ ಗೀಮ್ ಅಪ್ಲೈ ಮಾಡಿರಲ್ಲ. ಸೊ ನಾನು ಇಡೀ ಫೇಸ್ಗೆಲ್ಲ ಏನು ಮಿಸಲರ್ ವಾಟರ್ ಅವಶ್ಯಕತೆ ಇರಲ್ಲ. ಬಟ್ ಸುಮ್ಮನೆ ಲೈಕ್ ಏನೋ ಧೂಳುಗೀಳಿದ್ರೆ ಅದು ಎಲ್ಲ ಹೋಗುತ್ತೆ ಅಂತ. ಮಸ್ಕಾರ ಆ್ಯಂಡ್ ಐಲೈನರ್ ಒಂದು ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ರೆ ಅಲ್ಲಿಗೆ ಮೇಕಪ್ ರಿಮೂವಿಂಗ್ ಪ್ರಾಸೆಸ್ ಡನ್. ಇದಾದಮೇಲೆ ನಾನು ಮಾಮಾಅರ್ತ್ದು ರೈಸ್ ವಾಟರ್ ಫೇಸ್ ವಾಶ್ ಆ್ಯಂಡ್ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ಕರೆಂಟ್ಲಿ. ಬೀಟ್ರೂಟ್ದು ಇದೆ ಬಟ್ ಖಾಲಿಯಾಗಿದೆ ಅನ್ಸುತ್ತೆ. ಸದ್ಯಕ್ಕೆ ರೈಸ್ ವಾಟರ್ ಫೇಸ್ ವಾಶ್ ಆ್ಯಂಡ್ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಐ ವಾಶ್ ಮೈ ಫೇಸ್ ಆ್ಯಂಡ್ ಕಮ್ ನೌ. ಫೇಸ್ ವಾಶ್ ಡನ್. ಎಲ್ಲರೂ ಸೀರಮ್ ಅಥವಾ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ ನಾನು. ಡ್ರೈ ಸ್ಕಿನ್ ಇದೆ ಕೆಲವು ಪಾರ್ಟ್ ಆಫ್ ದ ಫೇಸ್. ಸೊ ಅದಕ್ಕೋಸ್ಕರ ಡಾಟ್ ಲೈಕ್ 1 ಪಂಪ್ ಮಾಯ್ಶ್ಚರೈಸರ್ ಆ್ಯಂಡ್ ಸಿಕ್ಕಾಪಟ್ಟೆ ಮಾಯ್ಶ್ಚರೈಸಿಂಗ್ ಇದೆ ಇದು. ಆ್ಯಂಡ್ ಯಾವ್ದಾದ್ರು ಒಂದು ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಇದೇ ಲಿಪ್ ಬಾಮ್ ಅಂತ ಹೇಳೋದಕ್ಕಾಗಲ್ಲ ಬಿಕಾಸ್ ನಾನೇ ಒಂದೊಂದು ದಿನ ಒಂದೊಂದು ಲಿಪ್ ಬಾಮ್ ಅಪ್ಲೈ ಮಾಡ್ತಿರ್ತೀನಿ. ಇಟ್ ಆ್ಯಂಡ್ ಆ್ಯಕ್ಚುಲಿ ಮೇನ್ಲಿ ಒಂದ್ಸತಿ ಹೇರ್ ನೀಟಾಗಿ ಹೇರ್ ಬ್ರಷ್
ಈ ಥರ ಹೇರ್ ಬ್ರಷ್ನ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ನಾನು. ಯಾಕಂದರೆ ಇದರಲ್ಲಿರೋ ಈ ಬ್ರಿಸ್ಟಲ್ಸ್ ಎಲ್ಲ ಏನಿರುತ್ತೆ ತುಂಬ ಸಾಫ್ಟ್ ಇರುತ್ತೆ. ಆ್ಯಂಡ್ ನಮ್ಮ ಬುರ್ಡೆಗೂ ಅದು ಸಿಕ್ಕಾಪಟ್ಟೆ ರಫ್ ಆಗಿ ಇರೋದಿಲ್ಲ, ತುಂಬ ಸ್ಮೂತಾಗಿ ತಲೆ ಬಾಚುತ್ತದು. ಆ್ಯಂಡ್ ಈ ಸಿಕ್ಕಾಪಟ್ಟೆ ಸಿಕ್ಕಿರುತ್ತೆ ಗೊತ್ತಾ, ಒಂಚೂರು ನೋವಾಗದಿರೋ ರೀತಿ ಸಿಕ್ಕೊಟ್ಟೋಗುತ್ತೆ. ಇಫ್ ಯು ಕ್ಯಾನ್ ಸಿ, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸಿಕ್ಕಿದೆ. ಅಂದರೆ ಕೂದಲು ಬಿಟ್ಟಿದ್ದೆ ಬೇರೆ, ಆ್ಯಂಡ್ ಗಾಳಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈಸಿಯಾಗಿ ಸಿಕ್ಕಾಗೋಗುತ್ತೆ ಕೂದಲು. ನೋಡಿ ಹೇರ್ ಬ್ರಷಲ್ಲಿ 10 ಸೆಕೆಂಡ್ಸಾ ನೋಡಿ. ಇವಾಗ ಸ್ಲೋ ಆಗಿ ಮಾಡಿದ್ರೆ ಅಷ್ಟು ಡನ್, ಹೇರ್ ಬ್ರಷ್ ಡನ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಇದರಲ್ಲೇ ಏನಂತಾರೆ ತಲೆ ಹೊಚ್ಕೊಂಡು ಹಾಗೆ ಹೊರಟ್ಬಿಡ್ತೀನಿ, ಯಾವ ಹೇರ್ ಸ್ಟೈಲು ಮಾಡ್ಕೊಳ್ಳೋದಿಲ್ಲ. ಇದೇ ನೀಟಾಗಿ ಒಂಥರ ಕೂದಲು ಸೆಟ್ ಆಗಿರೋ ಥರ ಇರುತ್ತೆ. ಅಬ್ಬಬ್ಬಾ ಅಂದರೆ 1-2 ಕೂದಲು ಬರ್ಬೋದು ಈ ಥರ ಅಷ್ಟು ಹೇರ್ ಫಾಲು ಕೂಡ ಆಗೋದಿಲ್ಲ ಬೇರೆ ಭಾಷೆಗೆ ಹೋಲಿಸ್ಕೊಂಡ್ರೆ. ಇದು ನಿಮ್ಗೆ ಎಷ್ಟು ಹೆಲ್ಪ್ ಆಯಿತು ನನಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಸಿಲ್ಕಿನೆಸ್, ಸ್ಮೂತ್ನೆಸ್. ನನ್ನ ನೈಟ್ ರೊಟೀನ್ ನೀವು ನೋಡಬಹುದು. ಆಲ್ಸೋ ಒಂದು ಥಿಯೇಟರ್ ಅಂತ ಒಂದು ಫುಟ್ವೇರ್ ಬ್ರ್ಯಾಂಡ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಐ ಫೆಲ್ ಇನ್ ಲವ್. ಆಮೇಲೆ ಐ ವಾಸ್ ಡೈಯಿಂಗ್ ಯಾವಾಗ ಒಂದು ಫುಟ್ವೇರ್ ತಗೋತೀನಿ ಆಯ್ತಾ. ಬಟ್ ಐ ಹ್ಯಾಡ್ ಟು ಡೂ ಸಮ್ ಸೇವಿಂಗ್ಸ್. ಅದಾಗಬೇಕಿತ್ತು. ಆ್ಯಂಡ್ ಅದಾಯಿತು. ಸೇವಿಂಗ್ಸ್ ಎಲ್ಲ ಆದಮೇಲೆ ಐ ಪರ್ಚೇಸ್ಡ್ ಇಟ್. ಐ ಗೆಸ್ ಇದು ಲಿಮಿಟೆಡ್ ಸ್ಟಾಕ್ ಅನ್ಸುತ್ತೆ, ಲಿಮಿಟೆಡ್ ಎಡಿಷನ್ ಫುಟ್ವೇರ್ ಇದು. ಐ ಶೋ ಯು. ಪ್ಯಾಕೇಜಿಂಗೆ ಏನು ಬಾಂಬ್ ಆಗಿದೆ ಗೊತ್ತಾ. ಆ್ಯಂಡ್ ಇದೊಂದು ವೆಲ್ವೆಟ್ ಕ್ಲಾತ್ ಕೊಟ್ಟಿದ್ದಾರೆ, ಅದೇ ಸಖತ್ತಾಗಿದೆ, ಅದಕ್ಕೆ ದುಡ್ಡು ಕೊಡ್ಬೇಕು ನಾವು, ಹಂಗಿದೆ. ಆ್ಯಂಡ್ ಟಾಡಾ, ಓ ಮೈ ಗಾಡ್, ಕೈ ತೊಳೆದು ಮುಟ್ಟಬೇಕಿದನ್ನು. ಸೋ ಗಾರ್ಜಿಯಸ್. ಆ್ಯಂಡ್ ಕ್ವಾಲಿಟಿ ಮಾತ್ರ ಹೆಂಗಿದೆ ಗೊತ್ತಾ. ಆ್ಯಕ್ಚುಲಿ ನೀವು ನೋಡಿದ್ರೆ ಹೇಳ್ಬೋದು ಅನ್ಸುತ್ತಲ್ವಾ. ಸಿ, ಡೀಟೇಲಿಂಗಾಗಿ ತೋರಿಸ್ತಾ ಇದ್ದೀನಿ ನಾನು ಹತ್ತಿರದಿಂದ. ಸಕ್ಕತ್ತಾಗಿದೆ ಮೆಟೀರಿಯಲ್ ಆ್ಯಂಡ್ ಎವ್ರಿಥಿಂಗ್. ಬೇರೆ ಬೇರೆ ಸೇಮ್ ಡಿಸೈನ್ದು ಸಿಂಪಲ್ ಶೂಸು ಇದೆ. ಇದು ಐ ಗೆಸ್ ದೇರ್ ಸಮ್ಮರ್ ಎಡಿಟ್ ಅಂತೇನೋ ಬಂದಿತ್ತು, ಆ್ಯಂಡ್ ಅದು ಲಿಮಿಟೆಡ್ ಎಡಿಷನ್. ಸೂಪರ್ ಆಗಿದೆ. ಐ ಕಾಂಟ್ ವೇಟ್ ಟು ವೇರ್ ಇಟ್. ಆ್ಯಂಡ್ ಇದನ್ನು ತುಂಬ ಸೇಫಾಗಿ ಪಾಪು ಥರ ನೋಡ್ಕೋಬೇಕು, ಓಕೆನಾ. ನಾವು ಏನಂತಾರೆ ಇಷ್ಟಪಟ್ಟು ಏನಾದರೂ ನೋಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಏನಂತೀರ?